ಸಮಯವೇ ನಿಂತು ಹೋಗುವ ಒಂದು ಜಾಗವನ್ನು ಊಹಿಸಿಕೊಳ್ಳಿ. ಎಲ್ಲಿ ಹಣ, ಅಂತಸ್ತು, ಅಧಿಕಾರ ಎಲ್ಲವೂ ಅರ್ಥಹೀನವಾಗಿ ಬಿಡುತ್ತವೆಯೋ, ಎಲ್ಲಿ ರಾಜ ಮತ್ತು ಭಿಕ್ಷುಕ ಇಬ್ಬರೂ ಒಂದೇ ಸಾಲಿನಲ್ಲಿ ನಿಲ್ಲುತ್ತಾರೋ ಅಂತಹ ಜಾಗ. ಯಾವುದೇ ಸುಳ್ಳು, ಯಾವುದೇ ನೆಪಗಳು ನಡೆಯದ ಕೇವಲ ನಗ್ನ ಸತ್ಯ ಮಾತ್ರವೇ ಇರುವ ಒಂದು ದರ್ಬಾರ್. ಆ ದರ್ಬಾರಿನ ಸಿಂಹಾಸನದ ಮೇಲೆ ಕುಳಿತಿರುವಾತನೇ ಯಮರಾಜ. ಯಾರ ಹೆಸರನ್ನು ಕೇಳಿದರೇನೆ ಆತ್ಮ ನಡುಗುತ್ತದೆಯೋ, ಯಾರ ಬಗ್ಗೆ ಯಮರಾಜ ಬಂದ, ಇನ್ನು ಎಲ್ಲವೂ ಮುಗಿಯಿತು ಎಂದು ಹೇಳಲಾಗುತ್ತದೆಯೋ ಆತ. ಆದರೆ ಯಮರಾಜ ಕೇವಲ ಮೃತ್ಯುವಿನ ದೇವತೆ ಮಾತ್ರವಲ್ಲ ಎಂಬುದು ನಿಮಗೆ ಗೊತ್ತೇ? ಆತ ಧರ್ಮರಾಜ, ನ್ಯಾಯದ ಅತಿ ದೊಡ್ಡ ರಕ್ಷಕ. ತನ್ನ ತಂದೆಯ ರಕ್ಷಣೆಗಾಗಿ ಯಮರಾಜನನ್ನೇ ತಡೆದು ನಿಲ್ಲಿಸಿದ ಆ ಹನುಮಂತನ ಬಗ್ಗೆ ನಿಮಗೆ ಗೊತ್ತೇ? ತನ್ನ ಬುದ್ಧಿವಂತಿಕೆಯಿಂದ ಯಮರಾಜನನ್ನೇ ಸೋಲಿಸಿ ಆತನ ತಲೆಬಾಗುವಂತೆ ಮಾಡಿದ ಆ ಹೆಣ್ಣುಮಗಳ ಬಗ್ಗೆ ನಿಮಗೆ ಗೊತ್ತೇ? ಯಮರಾಜನ ಬಳಿ ಒಂದು ವಿಶಿಷ್ಟ ಕನ್ನಡಿ ಇದೆ. ಅದರಲ್ಲಿ ನಿಮ್ಮ ಇಡೀ ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಮಾತು ಹಾಗೂ ಆಲೋಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಇಂದಿನ ಈ ಪಯಣದಲ್ಲಿ ನಾವು ಪ್ರತಿಯೊಂದು ಆತ್ಮವೂ ಒಂದು ದಿನ ತಲುಪಲೇಬೇಕಾದ ಯಮರಾಜನ ಆ ಲೋಕದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ನಿಮ್ಮ ಆತ್ಮವನ್ನು ಕಲಕುವ ಕಥೆಗಳು, ನಿಮ್ಮ ಜೀವನವನ್ನೇ ಬದಲಾಯಿಸುವ ಸತ್ಯಗಳು ಮತ್ತು ನೀವು ಇದುವರೆಗೆ ಕೇಳಿರದ ರಹಸ್ಯಗಳು ಇಲ್ಲಿವೆ. ಹಾಗಾಗಿ ನಮ್ಮೊಂದಿಗೆ ಕೊನೆಯವರೆಗೂ ಇರಿ, ಏಕೆಂದರೆ ಇದು ಕೇವಲ ಒಂದು ಕಥೆಯಲ್ಲ, ಯಾರೂ ತಪ್ಪಿಸಿಕೊಳ್ಳಲಾಗದ ಪರಮಸತ್ಯ. ಆದರೆ ಇದನ್ನು ಅರ್ಥ ಮಾಡಿಕೊಂಡರೆ ಸಾವು ಎಂಬ ಭಯವೇ ಇಲ್ಲವಾಗುತ್ತದೆ. ಸ್ನೇಹಿತರೆ, ಮೊದಲಿಗೆ ಯಮರಾಜ ಯಾರು ಎಂಬುದನ್ನು ತಿಳಿಯೋಣ. ಜನ ಆತನನ್ನು ಮೃತ್ಯುವಿನ ದೇವತೆ ಎನ್ನುತ್ತಾರೆ, ಆದರೆ ಇದು ಅರ್ಧ ಸತ್ಯ ಮಾತ್ರ. ಯಮರಾಜನ ಪೂರ್ಣ ಹೆಸರು ಧರ್ಮರಾಜ ಯಮ. ಧರ್ಮ ಮತ್ತು ರಾಜ್ ಇವೆರಡೂ ಪದಗಳನ್ನು ಗಮನಿಸಿ. ಧರ್ಮದ ರಾಜ, ನ್ಯಾಯದ ಆಡಳಿತಗಾರ. ಆತ ಸೂರ್ಯದೇವ ಮತ್ತು ಸಂಜ್ಞಾ ದೇವಿಯ ಪುತ್ರ. ಆತನಿಗೆ ಯಮುನಾ ಎಂಬ ಅವಳಿ ತಂಗಿ ಇದ್ದಾಳೆ. ಹೌದು, ನೀವು ಪವಿತ್ರ ಸ್ನಾನ ಮಾಡುವ ಅದೇ ಯಮುನಾ ನದಿ. ಯಮ ಮತ್ತು ಯಮುನಾಳ ಸಂಬಂಧ ಎಷ್ಟು ಪವಿತ್ರವಾಗಿತ್ತೆಂದರೆ, ಇಂದಿಗೂ ಭಗಿನಿ ಹಸ್ತಭೋಜನ ದಿನದಂದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಯಮರಾಜ ಪ್ರಸನ್ನನಾಗುತ್ತಾನೆ. ಅಂದು ಯಮರಾಜ ತನ್ನ ತಂಗಿಯನ್ನು ನೋಡಲು ಬರುತ್ತಾನೆ ಎಂಬ ನಂಬಿಕೆಯಿದೆ. ಆದರೆ ಒಬ್ಬ ಸಾಮಾನ್ಯ ದೇವಪುತ್ರ ಮೃತ್ಯುದೇವನಾಗಿದ್ದು ಹೇಗೆ? ಈಗ ಯಮರಾಜನ ನಿಜವಾದ ರೂಪದ ಬಗ್ಗೆ ಮಾತನಾಡೋಣ. ಪುರಾಣಗಳಲ್ಲಿ ಯಮರಾಜನನ್ನು ಹಸಿರು ಅಥವಾ ನೀಲಿ ಕಪ್ಪು ಬಣ್ಣದವನೆಂದು ವರ್ಣಿಸಲಾಗಿದೆ. ಈ ಬಣ್ಣ ಗಾಂಭೀರ್ಯ ಮತ್ತು ರಹಸ್ಯದ ಸಂಕೇತ. ಕಣ್ಣುಗಳು ಕೆಂಪಾಗಿರುತ್ತವೆ, ಆದರೆ ಅದು ಕೋಪದಿಂದಲ್ಲ, ನ್ಯಾಯದ ತೀವ್ರತೆಯಿಂದ. ಕೈಯಲ್ಲೊಂದು ಕೋಲು ಇರುತ್ತದೆ, ಅದು ನ್ಯಾಯ ಮತ್ತು ಶಿಸ್ತಿನ ಸಂಕೇತ. ಆತನ ವಾಹನ ಕೋಣ. ಕೋಣವು ತಾಳ್ಮೆ ಮತ್ತು ಶಕ್ತಿಯ ಸಂಕೇತವಾಗಿದೆ. ತಲೆಯ ಮೇಲೆ ಮುಕುಟವಿರುತ್ತದೆ, ಏಕೆಂದರೆ ಆತ ಯಮಲೋಕದ ರಾಜ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆತನ ಮುಖ ಪ್ರಶಾಂತವಾಗಿರುತ್ತದೆ. ಆತ ಕಿರುಚಾಡುವುದಿಲ್ಲ, ಕೋಪ ತೋರಿಸುವುದಿಲ್ಲ, ಕೇವಲ ಗಾಂಭೀರ್ಯದಿಂದ ನ್ಯಾಯ ಒದಗಿಸುತ್ತಾನೆ. ಯಮರಾಜ ಒಬ್ಬನೇ ಇಲ್ಲ, ಆತನಿಗೆ ಅನೇಕ ಸಹಾಯಕರಿದ್ದಾರೆ. 1. ಚಿತ್ರಗುಪ್ತ, ಪ್ರತಿಯೊಬ್ಬ ಜೀವಿಯ ಕರ್ಮಗಳ ಲೆಕ್ಕಾಚಾರ ಇಡುವವನು. 2. ಯಮದೂತರು, ಇವರಲ್ಲಿ 2 ವಿಧ. ಪುಣ್ಯವಂತರನ್ನು ಕರೆದೊಯ್ಯಲು ಶಾಂತ ಹಾಗೂ ಸುಂದರ ಯಮದೂತರು ಬಂದರೆ, ಪಾಪಿಗಳನ್ನು ಎಳೆದೊಯ್ಯಲು ಭಯಾನಕ, ಕೋಪಿಷ್ಟ ಯಮದೂತರು ಬರುತ್ತಾರೆ. 3. ಶ್ಯಾಮ ಮತ್ತು ಶಬಲ, 4 ಕಣ್ಣುಗಳಿರುವ ಯಮರಾಜನ 2 ನಾಯಿಗಳು. ಇವು ಜಗತ್ತಿನಲ್ಲಿ ತಿರುಗುತ್ತಾ ಸಾಯುವವರನ್ನು ಪತ್ತೆ ಹಚ್ಚುತ್ತವೆ. 4. ನ್ಯಾಯ ದರ್ಪಣ್, ಆತ್ಮದ ಇಡೀ ಜೀವನದ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನು ತೋರಿಸುವ ಒಂದು ದಿವ್ಯ ಕನ್ನಡಿ. ಈ ಅದ್ಭುತ ಕಥೆಯನ್ನು ಕೇಳಿ. ಸೃಷ್ಟಿ ಹೊಸದಾಗಿ ನಿರ್ಮಾಣವಾದಾಗ ಜಗತ್ತಿನಲ್ಲಿ ಮರಣವೇ ಇರಲಿಲ್ಲ, ಯಾರೂ ಸಾಯುತ್ತಿರಲಿಲ್ಲ, ಎಲ್ಲರೂ ಅಮರರಾಗಿದ್ದರು. ಆದರೆ ಒಂದು ಸಮಸ್ಯೆಯಾಯಿತು. ಯಾರೂ ಸಾಯದಿದ್ದರೆ ಹೊಸ ಜನ್ಮ ಹೇಗೆ ಸಾಧ್ಯ? ಹಳೆಯ ಎಲೆಗಳು ಉದುರುತ್ತಿದ್ದರೆ ಹೊಸ ಚಿಗುರು ಹೇಗೆ ಬರಲು ಸಾಧ್ಯ? ಬ್ರಹ್ಮದೇವನಿಗೆ ಮೃತ್ಯು ಅಗತ್ಯ ಅನಿಸಿತು. ಆದರೆ ಮೊದಲ ಮರಣವನ್ನು ಸ್ವೀಕರಿಸುವವರು ಯಾರು? ಆಗ ಯಮ ಮುಂದೆ ಬಂದ. ನಾನು ಮೊದಲ ಮರಣವನ್ನು ಸ್ವೀಕರಿಸುತ್ತೇನೆ. ನಾನು ಮೃತ್ಯುಲೋಕಕ್ಕೆ ಹೋಗಿ ನನ್ನ ದೇಹವನ್ನು ತ್ಯಜಿಸುತ್ತೇನೆ. ಇದರಿಂದ ಜೀವನ ಮರಣದ ಚಕ್ರ ಆರಂಭವಾಗಲಿ ಎಂದನು. ಯಮ ಭೂಮಿಗೆ ಬಂದು ಮೊದಲ ಬಾರಿಗೆ ಮರಣದ ಅನುಭವ ಪಡೆದನು. ಅದಕ್ಕಾಗಿಯೇ ಆತನನ್ನು ಯಮ ಎನ್ನಲಾಗುತ್ತದೆ. ಯಮ ಎಂದರೆ ಸಂಯಮ ಎಂದರ್ಥ. ಯಾರು ತನ್ನ ಪ್ರಾಣದ ಮೇಲೆ ಸಂಯಮ ಸಾಧಿಸಿ ಮೃತ್ಯುವನ್ನು ಒಪ್ಪಿಕೊಂಡನೋ ಆತ ಬ್ರಹ್ಮದೇವ. ಇದಕ್ಕೆ ಪ್ರಸನ್ನನಾಗಿ ಯಮನನ್ನು ಯಮಲೋಕದ ರಾಜನನ್ನಾಗಿ ಮಾಡಿ ಪ್ರತಿ ಜೀವಿಯ ಕರ್ಮದ ಲೆಕ್ಕ ಇಟ್ಟು ನ್ಯಾಯ ಒದಗಿಸುವ ಜವಾಬ್ದಾರಿ ನೀಡಿದನು. ಹೀಗೆ ಯಮರಾಜ ಧರ್ಮರಾಜನಾದನು. ಆತನ ದರ್ಬಾರಿನಲ್ಲಿ ಶ್ರೀಮಂತ ಬಡವ, ರಾಜ್ಭಿಕ್ಷುಕ, ಬ್ರಾಹ್ಮಣ ಶೂದ್ರ ಎಂಬ ಯಾವುದೇ ಭೇದ ಭಾವವಿಲ್ಲ.
ಎಲ್ಲರೂ ಸಮಾನರು. ನೀವು ಜೀವನದಲ್ಲಿ ಏನು ಮಾಡಿದ್ದೀರಿ ಎಂಬುದು ಮಾತ್ರ ಮುಖ್ಯವಾಗುತ್ತದೆ. ಯಮರಾಜ ಕಠಿಣ ಸ್ವಭಾವದವನೇ ಹೊರತು ಕ್ರೂರಿಯಲ್ಲ. ಆತನ ಕೆಲಸ ಧರ್ಮದ ರಕ್ಷಣೆ. ಧರ್ಮ ಎಂದರೆ ಸತ್ಯ, ನ್ಯಾಯ ಮತ್ತು ಕರ್ತವ್ಯ. ಇದೇ ಕಾರಣಕ್ಕೆ ಮಹಾಭಾರತದಲ್ಲಿ ಯುಧಿಷ್ಠಿರನನ್ನು ಧರ್ಮರಾಜ ಎನ್ನಲಾಯಿತು, ಏಕೆಂದರೆ ಆತ ಯಮರಾಜನದ್ದೇ ಅಂಶವಾಗಿದೆ. ಈ ಕಥೆಯನ್ನು ಮುಂದೆ ಕೇಳೋಣ. ಈಗ ಯಮಲೋಕದ ಬಗ್ಗೆ ತಿಳಿಯೋಣ. ಪುರಾಣಗಳ ಪ್ರಕಾರ ಯಮಲೋಕವು ದಕ್ಷಿಣ ದಿಕ್ಕಿನಲ್ಲಿದೆ. ಹಾಗಾಗಿಯೇ ದಕ್ಷಿಣವನ್ನು ಯಮನ ದಿಕ್ಕು ಎನ್ನಲಾಗುತ್ತದೆ ಮತ್ತು ಆ ದಿಕ್ಕಿಗೆ ತಲೆ ಇಟ್ಟು ಮಲಗುವುದಿಲ್ಲ. ಯಮಲೋಕದ ರಾಜಧಾನಿಯ ಹೆಸರು ಸಂಯಮನಿ ನಗರಿ. ಇಲ್ಲಿ ಚಿನ್ನದ ಕಂಬಗಳು ಹಾಗೂ ಬೆಳ್ಳಿಯ ಬಾಗಿಲುಗಳಿರುವ ವಿಶಾಲ ದರ್ಬಾರಿದೆ. ಆದರೆ ಅಲ್ಲಿ ಒಂದು ಗಂಭೀರ ಪ್ರಶಾಂತತೆ ಇರುತ್ತದೆ. ದರ್ಬಾರಿನ ಮಧ್ಯದಲ್ಲಿ ಯಮರಾಜ ಕುಳಿತಿರುತ್ತಾನೆ. ಆತನ ಎಡಭಾಗದಲ್ಲಿ ಚಿತ್ರಗುಪ್ತ ಕಾಗದ ಪೇನಾ ಹಿಡಿದು ಕರ್ಮದ ಲೆಕ್ಕ ಬರೆಯುತ್ತಿರುತ್ತಾನೆ. ಸುತ್ತಲೂ ಯಮದೂತರು ನಿಂತಿರುತ್ತಾರೆ. ಚಿತ್ರಗುಪ್ತನ ಕಥೆ ತುಂಬಾ ಆಸಕ್ತಿದಾಯಕವಾಗಿದೆ. ಚಿತ್ರಗುಪ್ತ ಎಂದರೆ ಅಡಗಿರುವ ಚಿತ್ರ, ಅಂದ್ರೆ ಎಲ್ಲವನ್ನೂ ನೋಡುವ ಆದರೆ ಕಣ್ಣಿಗೆ ಕಾಣಿಸದ ಶಕ್ತಿ. ಆತನ ಬಳಿ ಅಗ್ರಸಂಧಾನಿ ಎಂಬ ದೊಡ್ಡ ಪುಸ್ತಕವಿರುತ್ತದೆ. ಅದರಲ್ಲಿ ನೀವು ಯಾವಾಗ, ಎಲ್ಲಿ, ಯಾರಿಗೆ ಏನು ಹೇಳಿದಿರಿ, ಏನು ಯೋಚಿಸಿದಿರಿ ಎಂಬ ಇಂಚಿಂಚು ಮಾಹಿತಿ ದಾಖಲಾಗಿರುತ್ತದೆ. ಆತ್ಮವು ಯಮಲೋಕಕ್ಕೆ ಬಂದಾಗ ಚಿತ್ರಗುಪ್ತ ಈ ಪುಸ್ತಕ ಓದುತ್ತಾನೆ. ಕರ್ಮಗಳನ್ನು ಕೇಳಿ ಆತ್ಮಕ್ಕೆ ಕೆಲವೊಮ್ಮೆ ನಾಚಿಕೆಯಿಂದ ತಲೆ ತಗ್ಗಿಸುವಂತಾದರೆ, ಇನ್ನು ಕೆಲವೊಮ್ಮೆ ಹೆಮ್ಮೆಯಿಂದ ಎದೆ ಉಬ್ಬುತ್ತದೆ. ನಂತರ ಯಮರಾಜ ಸ್ವರ್ಗವೇ ಅಥವಾ ನರಕವೇ ಎಂದು ತೀರ್ಪು ನೀಡುತ್ತಾನೆ. ಈಗ ಹಿಂದೂ ಪುರಾಣಗಳ ಅತ್ಯಂತ ಸುಂದರ ಪ್ರೇಮಕಥೆಯನ್ನು ಕೇಳಿ. ಪ್ರೀತಿಯು ಮರಣವನ್ನೇ ಸೋಲಿಸಿದ ಕಥೆಯಿದು. ಬಹಳ ಹಿಂದೊಮ್ಮೆ ಸಾವಿತ್ರಿ ಎಂಬ ಸುಂದರ್, ಬುದ್ಧಿವಂತ ರಾಜಕುಮಾರಿ ಇದ್ದಳು. ಆಕೆಗೆ ಸ್ವಯಂವರದ ಅಧಿಕಾರ ಸಿಕ್ಕಾಗ ಆಕೆ ಕಾಡಿನಲ್ಲಿ ಕಟ್ಟಿಗೆ ಕಟಾವರ ಮಾಡುತ್ತಿದ್ದ ಸತ್ಯವಂತ ಎಂಬ ಸರಳ ಯುವಕನನ್ನು ಮೆಚ್ಚಿ ಮದುವೆಯಾಗಲು ನಿರ್ಧರಿಸುತ್ತಾಳೆ. ಆತ ಒಬ್ಬ ಕುರುಡು ರಾಜನ ಮಗನಾಗಿದ್ದ ಹಾಗೂ ಅವರ ರಾಜ್ಯ ಕೈತಪ್ಪಿ ಹೋಗಿತ್ತು. ಆದರೆ ಅಲ್ಲಿಗೆ ಬಂದ ನಾರದ ಮುನಿಗಳು, ಸತ್ಯವಂತ ಗುಣವಂತನಾಗಿದ್ದರೂ ಆತನ ಆಯಸ್ಸು ಕೇವಲ 1 ವರ್ಷ ಮಾತ್ರ, 1 ವರ್ಷದ ನಂತರ ಯಮರಾಜನೇ ಆತನ ಪ್ರಾಣ ತೆಗೆಯಲು ಬರುತ್ತಾನೆ ಎಂದು ಎಚ್ಚರಿಸುತ್ತಾರೆ. ರಾಜ ಹೆದರಿದರೂ ಸಾವಿತ್ರಿ ತನ್ನ ನಿರ್ಧಾರ ಬದಲಿಸಲಿಲ್ಲ. ಮದುವೆಯಾಗಿ 1 ವರ್ಷ ತುಂಬಿದ ಆ ಕೊನೆಯ ದಿನದಂದು ಸತ್ಯವಂತ ಕಾಡಿಗೆ ಹೊರಟಾಗ ಸಾವಿತ್ರಿಯೂ ಜೊತೆ ಹೊರಡುತ್ತಾಳೆ. ಕಾಡಿನಲ್ಲಿ ಸತ್ಯವಂತನಿಗೆ ತಲೆನೋವು ಕಾಣಿಸಿಕೊಂಡಾಗ ಆಕೆ ತನ್ನ ಮಡಿಲಲ್ಲಿ ಆತನ ತಲೆಯನ್ನಿಟ್ಟುಕೊಂಡು ಕುಳಿತುಕೊಳ್ಳುತ್ತಾಳೆ. ತಕ್ಷಣ ಕಾಡಿನ ವಾತಾವರಣ ತಣ್ಣಗಾಗಿ ಎಮ್ಮೆ ಏರಿ ಯಮರಾಜ ಪ್ರತ್ಯಕ್ಷನಾಗುತ್ತಾನೆ. ಯಮರಾಜ ಸತ್ಯವಂತನ ಪ್ರಾಣವನ್ನು ಪಾಶದಿಂದ ಕಟ್ಟಿ ದಕ್ಷಿಣದ ಕಡೆಗೆ ಹೆಜ್ಜೆ ಇಡುತ್ತಾನೆ. ಸಾವಿತ್ರಿಯೂ ಆತನ ಹಿಂದೆ ಹೊರಡುತ್ತಾಳೆ. ಯಮರಾಜ, ಇದು ಬದುಕಿರುವವರು ಬರುವ ದಾರಿಯಲ್ಲ, ಮರಳಿ ಹೋಗು ಎಂದಾಗ, ಗಂಡನಿಲ್ಲದ ಬದುಕು ಬದುಕಿದ್ದು ಸತ್ತಂತೆ, ಅವನಿದ್ದ ಕಡೆಯೇ ನನ್ನ ದಾರಿ ಎನ್ನುತ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ಯಮರಾಜ, ಗಂಡನ ಪ್ರಾಣದ ಹೊರತಾಗಿ ಬೇರೆಯವರ ಕೇಳು ಎನ್ನುತ್ತಾನೆ. ಸಾವಿತ್ರಿ ತನ್ನ ಅತ್ತೆ ಮಾವನಿಗೆ ಕಣ್ಣು ಹಾಗೂ ಕಳೆದು ಹೋದ ರಾಜ್ಯ ಮರಳಿ ಸಿಗಲಿ ಎಂದು ಬೇಡುತ್ತಾಳೆ. ಯಮರಾಜ ತಥಾಸ್ತು ಎಂದರೂ ಆಕೆ ಬೆನ್ನಟ್ಟುವುದನ್ನು ಬಿಡುವುದಿಲ್ಲ. 2ನೇ ಬಾರಿ ಯಮರಾಜ ಮತ್ತೊಂದು ವರ ಕೇಳಲು ಹೇಳಿದಾಗ ಆಕೆ ತನ್ನ ತಂದೆಗೆ 100 ಜನ ಗಂಡು ಮಕ್ಕಳಾಗಲಿ ಎಂದು ಬೇಡುತ್ತಾಳೆ. ಅದಕ್ಕೂ ಯಮರಾಜ ತಥಾಸ್ತು ಎನ್ನುತ್ತಾನೆ. 3ನೇ ಬಾರಿ ಯಮರಾಜ ಆಕೆಯ ಧೈರ್ಯಕ್ಕೆ ಬೆರಗಾಗಿ ಕೊನೆಯ ವರ ಕೇಳಲು ಹೇಳಿದಾಗ ಸಾವಿತ್ರಿ ತನಗೆ 100 ಜನ ಮಕ್ಕಳಾಗುವಂತೆ ಆಶೀರ್ವದಿಸಲು ಕೇಳುತ್ತಾಳೆ. ಯಮರಾಜ ಯೋಚಿಸದೆ ತಥಾಸ್ತು ಎಂದು ಬಿಡುತ್ತಾನೆ. ತಕ್ಷಣ ತಾನು ಸಿಕ್ಕಿಬಿದ್ದಿರುವುದು ಯಮರಾಜನಿಗೆ ಅರಿವಾಗುತ್ತದೆ. ಸಾವಿತ್ರಿ ನಸುನಕ್ಕು, ಪ್ರಭು, ನಾನು ಪತಿವ್ರತೆ. ನನ್ನ ಗಂಡ ಬದುಕಿದ್ದರೆ ಮಾತ್ರ ನನಗೆ ಮಕ್ಕಳಾಗಲು ಸಾಧ್ಯ. ನಿಮ್ಮ ವರ ನಿಜವಾಗಬೇಕಾದರೆ ನನ್ನ ಗಂಡನನ್ನು ಬದುಕಿಸಲೇಬೇಕು ಎನ್ನುತ್ತಾಳೆ. ಯಮರಾಜ ಆಕೆಯ ಬುದ್ಧಿವಂತಿಕೆಗೆ ಶರಣಾಗಿ ನಕ್ಕು ಸತ್ಯವಂತನ ಪ್ರಾಣವನ್ನು ಮುಕ್ತಗೊಳಿಸುತ್ತಾನೆ. ಹೀಗೆ ಸತ್ಯವಂತ ಮತ್ತೆ ಬದುಕುತ್ತಾನೆ. ಈ ಕಥೆ ನಮಗೆ ಯಮರಾಜ ಕ್ರೂರಿಯಲ್ಲ, ಆತ ನ್ಯಾಯಪ್ರಿಯ ಮತ್ತು ಸತ್ಯವಾದ ಪ್ರೀತಿ, ಬುದ್ಧಿವಂತಿಕೆಯ ಮುಂದೆ ಸಾವು ಕೂಡ ತಲೆಬಾಗುತ್ತದೆ ಎಂಬುದನ್ನು ಕಲಿಸುತ್ತದೆ. ಈಗ ಯಮರಾಜನಿಂದ ದೇವತೆಗಳಿಗೂ ಸಿಗದ ಜ್ಞಾನವನ್ನು ಪಡೆದ ಒಬ್ಬ ಪುಟ್ಟ ಬಾಲಕನ ಕಥೆಯನ್ನು ಕೇಳಿ. ವಾಜಶ್ರವ ಎಂಬ ಋಷಿ ದೊಡ್ಡ ಯಾಗ ಮಾಡಿ ತನ್ನಲ್ಲಿದ್ದ ಮುದುಕಾದ ಹಾಲು ನೀಡದ ಹಸುಗಳನ್ನು ದಾನ ಮಾಡುತ್ತಿರುತ್ತಾನೆ. ಇದನ್ನು ಕಂಡ ಆತನ ಧರ್ಮಪ್ರಿಯ ಮಗ ನಚಿಕೇತ, ಇದು ವಂಚನೆ, ದಾನ ಶುದ್ಧ ಮನಸ್ಸಿನಿಂದ ಇರಬೇಕು ಎಂದುಕೊಂಡು, ತಂದೆಯೇ, ನನ್ನನ್ನು ಯಾರಿಗೆ ದಾನ ಮಾಡುತ್ತೀರಿ ಎಂದು ಪದೇ ಪದೇ ಕೇಳುತ್ತಾನೆ. ಕೋಪಗೊಂಡ ತಂದೆ, ನಿನ್ನನ್ನು ಯಮರಾಜನಿಗೆ ದಾನ ಮಾಡುತ್ತೇನೆ ಎಂದು ಬಿಡುತ್ತಾನೆ. ತಂದೆಯ ಮಾತನ್ನು ಸತ್ಯ ಎಂದುಕೊಂಡ ಬಾಲಕ ಯಮಲೋಕಕ್ಕೆ ಹೊರಡುತ್ತಾನೆ. ಅಲ್ಲಿ ಯಮರಾಜ ಇರುವುದಿಲ್ಲ. 3 ದಿನಗಳ ಕಾಲ ಹಸಿದು
ನೀರಡಿಕೆಯಿಂದ ನಚಿಕೇತ ಯಮರಾಜನ ಬಾಗಿಲಲ್ಲೇ ಕಾಯುತ್ತಾನೆ. ಮರಳಿ ಬಂದ ಯಮರಾಜ ಅತಿಥಿಯನ್ನು ಉಪವಾಸ ಕೂರಿಸಿದ ತಪ್ಪಿನ ಪ್ರಾಯಶ್ಚಿತ್ತವಾಗಿ 3 ವರಗಳನ್ನು ಕೇಳಲು ಹೇಳುತ್ತಾನೆ. ನಚಿಕೇತ ಮೊದಲ ವರವಾಗಿ ತನ್ನ ತಂದೆಯ ಕೋಪ ಶಾಂತವಾಗಲು, 2ನೇ ವರವಾಗಿ ಸ್ವರ್ಗಕ್ಕೆ ಕರೆದೊಯ್ಯುವ ಅಗ್ನಿವಿದ್ಯೆಯನ್ನು ನಚಿಕೇತ ಅಗ್ನಿ ಕೇಳುತ್ತಾನೆ. 3ನೇ ವರವಾಗಿ ಮರಣದ ನಂತರ ಏನಾಗುತ್ತದೆ? ಆತ್ಮ ಇರುತ್ತದೆಯೇ ಅಥವಾ ನಾಶವಾಗುತ್ತದೆಯೇ? ಮೃತ್ಯುವಿನ ರಹಸ್ಯವೇನು ಎಂದು ಕೇಳುತ್ತಾನೆ. ಈ ಆಳವಾದ ಪ್ರಶ್ನೆಗೆ ದೇವತೆಗಳಿಗೂ ಉತ್ತರದ ಗೊಂದಲವಿತ್ತು. ಯಮರಾಜ ಆತನಿಗೆ ಆಸೆಯ ಆಮಿಷಗಳನ್ನು ಒಡ್ಡಿದರೂ ನಚಿಕೇತ ಜ್ಞಾನಕ್ಕೆ ಪಟ್ಟು ಹಿಡಿಯುತ್ತಾನೆ. ಪ್ರಸನ್ನನಾದ ಯಮರಾಜ, ಶರೀರ ನಶ್ವರ್, ಆದರೆ ಆತ್ಮ ಅಮರ. ಹಳೆಯ ಬಟ್ಟೆ ಕಳಚಿ ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಸಾಗುತ್ತದೆ. ಸಾವು ಅಂತ್ಯವಲ್ಲ, ಅದೊಂದು ಪ್ರಯಾಣ ಎಂಬ ರಹಸ್ಯವನ್ನು ಬೋಧಿಸುತ್ತಾನೆ. ಕಠೋಪನಿಷತ್ತಿನಲ್ಲಿರುವ ಈ ಮಹಾನ್ ಜ್ಞಾನವನ್ನು ಪಡೆದ ನಚಿಕೇತ ಭೂಮಿಗೆ ಮಹಾಜ್ಞಾನಿಯಾಗಿ ಮರಳುತ್ತಾನೆ. ಈಗ ಯಮರಾಜನೇ ಒಬ್ಬ ಭಕ್ತನ ಮುಂದೆ ಅಸಹಾಯಕನಾಗಿ ನಿಲ್ಲಬೇಕಾಗಿ ಬಂದ ಮತ್ತೊಂದು ಅದ್ಭುತ ಕಥೆಯನ್ನು ಕೇಳಿ. ಇದು ಪವನಪುತ್ರ ಹನುಮಂತ ಮತ್ತು ಯಮರಾಜನ ಕಥೆ. ಹನುಮಂತನ ತಂದೆ ವಾನರಾಜ ಕೇಸರಿ ವೃದ್ಧರಾಗಿದ್ದರು ಮತ್ತು ಅವರ ಆಯಸ್ಸು ಮುಗಿಯುತ್ತಾ ಬಂದಿತ್ತು. ಸೃಷ್ಟಿಯ ನಿಯಮದಂತೆ ಯಮದೂತರು ಕೇಸರಿಯ ಪ್ರಾಣ ತೆಗೆಯಲು ಅವರ ಅರಮನೆಗೆ ಬರುತ್ತಾರೆ. ಕೇಸರಿ ಕಣ್ಣು ಮುಚ್ಚಿ ಮರಣಕ್ಕೆ ಸಿದ್ಧರಾದಾಗ ಅಲ್ಲಿಗೆ ಬಂದ ಹನುಮಂತ ತನ್ನ ತಂದೆಯನ್ನು ಕರೆದೊಯ್ಯಲು ಬಂದ ಯಮದೂತರನ್ನು ಗರ್ಜಿಸಿ ತಡೆಯುತ್ತಾನೆ. ನಾನು ಬದುಕಿರುವಾಗ ನನ್ನ ತಂದೆಯನ್ನು ಮುಟ್ಟಲು ಬಿಡುವುದಿಲ್ಲ ಎಂದು ಮಾರ್ಗವನ್ನು ತಡೆಯುತ್ತಾನೆ. ಹೆದರಿದ ಯಮದೂತರು ಯಮಲೋಕಕ್ಕೆ ಮರಳಿ ಯಮರಾಜನಿಗೆ ವಿಷಯ ತಿಳಿಸುತ್ತಾರೆ. ಯಮರಾಜ ಸೃಷ್ಟಿಯ ಸಮತೋಲನ ಕಾಯ್ದುಕೊಳ್ಳಲು ತಾನೇ ಖುದ್ದಾಗಿ ಕೋಣನನ್ನೇರಿ ಕೇಸರಿಯ ಅರಮನೆಗೆ ಬರುತ್ತಾನೆ. ಬಾಗಿಲಲ್ಲಿ ನಿಂತಿದ್ದ ಹನುಮಂತನಿಗೆ ಯಮರಾಜ ಇದು ಪ್ರಕೃತಿಯ ನಿಯಮ ಎಂದು ತಿಳಿಹೇಳಲು ಯತ್ನಿಸುತ್ತಾನೆ. ಆದರೆ ಹನುಮಂತ, ನಾನು ನಿಮ್ಮ ಧರ್ಮವನ್ನು ವಿರೋಧಿಸುತ್ತಿಲ್ಲ, ಆದರೆ ಹೆತ್ತವರ ರಕ್ಷಣೆ ಮಾಡುವುದು ನನ್ನ ಧರ್ಮ. ನಿಯಮ ಮತ್ತು ಪುತ್ರಧರ್ಮದಲ್ಲಿ ನಾನು ನನ್ನ ತಂದೆಯನ್ನೇ ಆರಿಸಿಕೊಳ್ಳುತ್ತೇನೆ ಎನ್ನುತ್ತಾನೆ. ಹನುಮಂತ ಶ್ರೀರಾಮನ ಪರಮಭಕ್ತ ಹಾಗೂ ಅಜೇಯನಾಗಿದ್ದರಿಂದ ಯಮರಾಜ ಯುದ್ಧದ ಹಾದಿ ಹಿಡಿಯದೆ ಯೋಚಿಸುತ್ತಾನೆ. ಹನುಮಂತನ ಪಿತೃಭಕ್ತಿಯನ್ನು ಜಗತ್ತಿಗೆ ಆದರ್ಶವಾಗಿಸಲು ನಿರ್ಧರಿಸಿದ ಯಮರಾಜ ನಸುನಕ್ಕು, ಹನುಮಂತ, ನಿನ್ನ ಭಕ್ತಿ ಅಪ್ರತಿಮವಾದದ್ದು. ನಾನು ನಿನ್ನ ತಂದೆಯ ಪ್ರಾಣ ತೆಗೆದುಕೊಳ್ಳುವುದಿಲ್ಲ. ಅವರು ತಮ್ಮ ಶೇಷ ಜೀವನವನ್ನು ಶಾಂತಿಯಿಂದ ಕಳೆಯಲಿ. ಅವರ ಕೊನೆಯ ಸಮಯ ಬಂದಾಗ ಗೌರವಪೂರ್ವಕವಾಗಿ ಕರೆದೊಯ್ಯಲು ದಿವ್ಯ ದೂತರನ್ನು ಕಳುಹಿಸುತ್ತೇನೆ ಎಂದು ವರ ನೀಡಿ ಮರಳುತ್ತಾನೆ. ಅಂದು ಹನುಮಂತ ಧರ್ಮ ಎಂದರೆ ಕೇವಲ ನಿಯಮಗಳಲ್ಲ, ಭಾವನೆಗಳು ಹೌದು ಎಂಬುದನ್ನು ಯಮರಾಜನಿಗೆ ಸಾಬೀತುಪಡಿಸುತ್ತಾನೆ. ಸ್ನೇಹಿತರೆ, ಇದೇ ಯಮರಾಜನ ಅದ್ಭುತ ಕಥೆ. ನ್ಯಾಯದ ಸಂಕೇತವಾಗಿರುವ ಆ ಧರ್ಮರಾಜ, ಪ್ರೀತಿಯಿಂದ ಯಮನನ್ನೇ ಗೆದ್ದ ಸಾವಿತ್ರಿ, ಮೃತ್ಯುವಿನ ರಹಸ್ಯ ತಿಳಿದ ನಚಿಕೇತ ಮತ್ತು ಹೆತ್ತವರಿಗಾಗಿ ಯಮನನ್ನೇ ತಡೆದ ಹನುಮಂತ ನಮಗೆ ಕಲಿಸುವುದು ಒಂದೇ ಸಾವಿಗೆ ಹೆದರಬೇಡಿ, ಪ್ರಾಮಾಣಿಕವಾಗಿ ಬದುಕಿ ಪುಣ್ಯ ಕರ್ಮಗಳನ್ನು ಮಾಡಿ. ಏಕೆಂದರೆ ಯಮರಾಜನ ಮುಂದೆ ರಾಜನಾಗಲಿ ರಂಕನಾಗಲಿ ಎಲ್ಲರೂ ಸಮಾನರು. ಈ ಕಥೆ ನಿಮ್ಮ ಮನಸ್ಸಿಗೆ ತಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಧರ್ಮರಾಜ ಯಮರಾಜ ಎಂದು ಬರೆಯಿರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.